ಇನ್ನು ಲಕ್ಕುಂಡಿಯಲ್ಲಿ ಗೋಡೆಗಳು ಕೂಡ ಇತಿಹಾಸವನ್ನ ಹೇಳ್ತಾ ಇದೆ. ಹುಬ್ಬಳ್ಳಿ ಮನೆತನದ ಮನೆ ಗೋಡೆ ಮೇಲೆ ಕಮಲಾಕೃತಿಯ ಚಿತ್ತಾರ ಇದೆ. ಪುರಾತನ ದೇವಸ್ಥಾನದ ಸಿಂಗಾರಕ್ಕೆ ಬಳಸುವ ಹೂವಿನ ಕಲಾಕೃತಿಗಳು ಅಲ್ಲಿ ಕಂಡು ಬಂದಿದೆ. ಹಸಿರು ಬಳಪದ ಕಲ್ಲಿನ ಮೇಲೆ ಕೆತ್ತಿರುವಂತಹ ಸುಂದರವಾದಂತಹ ಶಿಲ್ಪ ಕಲಾಕೃತಿ ಇದು. ಸದ್ಯ ಪಾಳು ಬಿದ್ದಿರುವ ಹುಬ್ಬಳ್ಳಿ ಕುಟುಂಬಸ್ಥರ ದೊಡ್ಡ ಮನೆ, ಅಂದಾಜು 200 ವರ್ಷ ಹಳೆಯ ಮನೆ. ಗೋಡೆಯ ಮೇಲಿರುವಂತಹ ಕಲಾಕೃತಿ ಈಗ ಗಮನ ಸೆಳೀತಾ ಇದೆ. ಅಲ್ಲಿನ ಗೋಡೆಗಳು ಕೂಡ ಈಗ ಇತಿಹಾಸದ ಕಥೆಗಳನ್ನ ಹೇಳ್ತಾ ಇದೆ. ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಲಕ್ಕುಂಡಿಯನ್ನ ಅಭಿನವ ಹಂಪಿ ಅಂತ ಹೇಳಿ ಕರೆಯಲಾಗುತ್ತೆ. ಅಂದರೆ ಹಂಪಿಯಲ್ಲಿ ನೋಡುವ ಶಿಲಾ ಕಲೆಗಳೇನಿದೆ ಅದು ಲಕ್ಕುಂಡಿಯಲ್ಲೂ ನೋಡಲಿಕ್ಕೆ ಸಿಗುತ್ತೆ. ಗಲ್ಲಿಗಳಲ್ಲೂ ಕೂಡ ಶಿಲಾಕೃತಿಗಳು ಸಿಗ್ತಾ ಇವೆ. ಈಗ ಉತ್ಖನನ ಒಂದು ಕಡೆ ನಡೀತಾ ಇದ್ದರೆ ಮತ್ತೊಂದು ಕಡೆ ಗಲ್ಲಿಗಳಲ್ಲೂ ಕೂಡ ಈ ರೀತಿಯ ವಿಶಿಷ್ಟ ಆಕೃತಿಯ ಕಲ್ಲುಗಳು ಸಿಗ್ತಾ ಇದೆ. ಹುಬ್ಬಳ್ಳಿ ಅನ್ನೋರ ಮನೆ ಇದು. ಸುಮಾರು 200 ವರ್ಷಗಳ ಇತಿಹಾಸ ಇರತಕ್ಕಂತಹ ಮನೆ. ಈ ಮನೆಯ ಒಂದು ಭಾಗಕ್ಕೆ ಈ ರೀತಿ 9x2 ಅಳತೆಯ ಒಂದು ಕಲ್ಲನ್ನು ಅಳವಡಿಸಲಾಗಿದೆ. ಹಸಿರು ಶಿಲೆಯ ವಿಶಿಷ್ಟ ಕಲಾಕೃತಿ. ಈ ಕಲಾಕೃತಿಯನ್ನು ದೇವಸ್ಥಾನದ ಅಲಂಕಾರಕ್ಕೆ ಬಳಸಲಾಗುತ್ತೆ. ನವರಂಗದ ಮೇಲ್ಭಾಗಕ್ಕೆ ಈ ಒಂದು ಪರ್ಟಿಕ್ಯುಲರ್ ಆಕೃತಿಯನ್ನು ಬಳಸಲಾಗುತ್ತೆ. ಈ ಕಮಲದ ಹೂವಿನ ರೀತಿಯಲ್ಲಿ ಇದು ಭಾಸವಾಗುತ್ತೆ. ಅದರಲ್ಲಿಯೂ ಕೂಡ ಸುಂದರವಾದ ಕೆತ್ತನೆಯನ್ನು ತಾವು ಗಮನಿಸಬಹುದು. ಗ್ರೀನ್ ಹಸಿರು ಬಳಪದ ಕಲ್ಲು ಅಂತ ಹೇಳಲಾಗುತ್ತೆ. ಅಂದರೆ ಈ ಕೆತ್ತನೆಗೆ ಅನುಕೂಲ ಆಗುವಂಥ ಕಲ್ಲಿದು. ಹಸಿರು ಬಳಪದ ಕಲ್ಲು ಜೊತೆಗೆ ಕಪ್ಪು ಕಲ್ಲುಗಳನ್ನು ಕೂಡ ಗಮನಿಸಬಹುದು. ದೇವಸ್ಥಾನಕ್ಕೆ ಬಳಸುವಂಥ ತರಹೇವಾರಿ ಕಲ್ಲುಗಳನ್ನು ಕೂಡ ಇಲ್ಲಿ ಗಮನಿಸಬಹುದು. ಆದರೆ ಈ ಮನೆಯ ಇತಿಹಾಸವನ್ನು ಹೇಳಲಿಕ್ಕೆ ಸ್ಥಳೀಯರಿಗೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಯಾಕಂದರೆ 200 ವರ್ಷದ ಇತಿಹಾಸ ಇರತಕ್ಕಂಥ ಕಲ್ಲು ಯಾವ ಸಂದರ್ಭದಲ್ಲಿ ನಿರ್ಮಾಣ ಮಾಡಿತ್ತು, ಹೇಗೆ ನಿರ್ಮಾಣ ಮಾಡಿತ್ತು ಅನ್ನೋದು ಕೂಡ ಇಲ್ಲಿಯ ಸ್ಥಳೀಯರಿಗೆ ಗೊತ್ತಿಲ್ಲ. ಆದರೂ ಕೂಡ ಹಿರಿಯರಿಂದ ತಿಳ್ಕೊಂಡಂಥ ಕೆಲವು ವಿಷಯಗಳನ್ನು ಹಂಚ್ಕೊಳ್ಳಿಕ್ಕೆ ಕೆಲ ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ನೀವು ನೋಡ್ದಂಗೆ ಹೆಂಗಿತ್ತು ಮನೆ, ಈ ಮನೆಯಾಗ ಯಾರಿದ್ರು, ಏನೆಲ್ಲ ಇದರ ಇತಿಹಾಸ? ಸರ್, ಮಾಂತನ ಹುಬ್ಬಳ್ಳಿ ಅನ್ನೋರಂಥ ಮನೆ ಇದು. ಇವರು ನಮ್ಮ ಊರಾಗ ಮಾಂತನ ಹುಬ್ಬಳ್ಳಿ ಇರ್ಬೋದು, ಹೊಳೆಪಗೌಡ ಪಾಟೀಲ್ ಇರ್ಬೋದು, ವಿರೂಪಾಕ್ಷಪ್ಪ ಕಮ್ತರ್ ಇರ್ಬೋದು. ನಮ್ಮ ಊರಿನ ಒಂದು ಆಧಾರ ಸ್ತಂಭಗಳಿವರು. ಏನೋ ತಂಟೆ ತಕರಾರು ಬಂದರು, ಆಸ್ತಿ ಒಳಗೆ ಏನೋ ಜಗಳ ಬಂದರು, ಅವರು ಏನು ಹೇಳ್ತಾರೆ ಅದು ನಿರ್ಧಾರ ಆಕಿತ್ತು. ಅವ್ರು ಕಂಡ್ರೆ ಊರಾಗ ಯಾರ ಸಾರ್ವಜನಿಕರು ಸತೆ ಅವ್ರಿಗೆ ಮರ್ಯಾದೆ ಕೊಟ್ಟು ಹೋಗುವಂಥ ಒಂದು ದೊಡ್ಡ ಕುಟುಂಬದವ್ರ ಮನೆ. ಒಂದು 2.5 ಗಂಟೆ ಒಳಗೆ ಈ ಮನೆ ಐತಿ. ಈ ಮನೆ ನೋಡಿದ ಗುಟ್ಲೆ ಈಗ ಏನು ಒತ್ಕೊಂಡು ಚಲೋ ಆತಲ್ಲ ಸರ್, ಸಣ್ಣ ಹುಡುಗ್ರು ಸತೆ ಯಾವ ಮನೆ ಒಳಗೆ ಗುಡಿ ಕಲ್ಲದವು ಅನ್ನೋದು ನೋಡ್ಕೊಂಬಂದು ಮಾಧ್ಯಮದವ್ರಿಗೆ ಹೇಳೋದು, ಮೀಡಿಯಾದವ್ರಿಗೆ ಹೇಳ್ಕೊತ ಬಂದಂಥ ಪರಿಸ್ಥಿತಿ ಒಳಗೆ ಇವತ್ತು ಬೆಳಕಿಗೆ ಬಂದೈತಿ. ಇದನ್ನು ನೋಡಿದ ಗುಟ್ಲೆ ನಮಗೂ ಆಶ್ಚರ್ಯ ಅನಿಸ್ತು. ನಾವು ಒಂದು 35-36 ವರ್ಷದ ಯುವಕರಿದ್ದೀವಿ. ಈ ಮನೆ ಕಲ್ಲನ್ನು ನೋಡಿದ್ದಿಲ್ಲ, ಆದರೂ ಇವತ್ತು ನೋಡಿವಲ್ಲ, ನಮಗೂ ಒಂಥರ ಸಂತೋಷ ಆಯ್ತು. ನಮ್ಮ ತಂದೆ ಕಾಲಾಗಿದ್ದನು ಇದು ಹಳೇದ್ರಿ. ಈಗ ಒಂದು 2 ವರ್ಷದ ಮಿಕ್ಕ ಮನೆ ಇರ್ಬೋದು ರೀ. ನಾವು ಸಣ್ಣರಿದ್ದಾಗ ಇಲ್ಲಿ ಯಾರು ಓಣ್ಯಾಗ ಹಾಯ್ತಿದ್ದಿಲ್ಲ ರೀ. ಅವ್ರಿಗೆ ಅಷ್ಟು ಗೌರವ ಕೊಡ್ತಿದ್ರಿ. ಯಾರು ಅವರು ಅಲ್ಲೆದಾರಂದ್ರೆ ಇಲ್ಲ ಇದು ಮಾಡ್ತಿದ್ರಿ. ನಮ್ಮ ಗೌಡ್ರು ಬಾಳಂಗೌಡ್ರು ಅಂತಿದ್ರಿ, ಇವ್ರು ಅದಾರೆ. ಅವರು ಕಮ್ತರ್ ಚೇರ್ಮನ್ರು ಮುಚ್ಚಿಗೆ ನಾಗಪ್ಪನವ್ರು ಅಂತಿದ್ರಿ. ಅವರೆಲ್ಲ ಪ್ರಮುಖ. ಅವ್ರು ಏನು ಹೇಳ್ತಾರೆ ಅದಕ್ಕೆ ಎಲ್ಲರೂ ಲೈನ್ದಾಗಿ ಹೋಗ್ತಿದ್ರಿ. ಊರೊಳಗೆ ಯಾರು ಬರ್ಬೇಕಂದ್ರೆ ಅವರು ಅನುಮತಿ ಇಲ್ಲ, ಯಾರು ಬರ್ತಿದ್ದಿಲ್ಲ ಇಲ್ಲೇ. ಅಷ್ಟು ಎಲ್ಲ ಇವರು ಗೌರವ ಕೊಟ್ಟಾರೆ ಎಲ್ಲ ಜನರೇ. ಕೆಫೆ ಕಾಫಿ ಡೇದ ಮುಖ್ಯ ಚೀಫ್ ಆಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಮನೆತನದ ಒಬ್ಬ ಗೌರವಾನ್ವಿತ ವ್ಯಕ್ತಿ. ಅವ್ರಿಗೆ ಕೇಳಿದಾಗ ಅವರು ನಾವು ಉಚಿತವಾಗಿಯೇ ಈ ಮನೆ ಕೊಡೋಕೆ ನಾನು ತಯಾರಿದ್ದೀನಿ, ಆದರೆ ಸ್ವಲ್ಪ ನ್ಯಾಯಾಲಯದಲ್ಲಿ ದಾವೆ ಇದೆ, ನ್ಯಾಯಾಲಯದ ದಾವೆ ಎಲ್ಲ ಕ್ಲಿಯರ್ ಆದ್ಬಿಟ್ಟೆ ಈ ಮನೆಯನ್ನು ನಾವು ಉಚಿತವಾಗಿ ಲಕ್ಕುಂಡಿ ಪ್ರಾಧಿಕಾರಕ್ಕೆ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಗದಗ ಪ್ರೊಫೆಸರ್ ಲಿಂಗರಾಜ್ ಜೊತೆ ಗಿರೀಶ್ ಕಮ್ಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.